ಹಲೋ ಎವ್ರಿವನ್, ನಾನಿವತ್ತು ಸ್ಲ್ಯಾಂಟಿಂಗ್ ಅರ್ಚ್ ಬ್ರೈಡಲ್ ಡಿಸೈನ್ನ ತೋರಿಸ್ತಿದ್ದೀನಿ. ಇದು ಸಿಂಗಲ್ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡ್ಬೋದು, ತುಂಬ ಗ್ರ್ಯಾಂಡಾಗಿರುತ್ತೆ. ಫಸ್ಟಿಗೆ ಸ್ಯಾರಿಗೆ ಥ್ರೆಡ್ನ ಲಾಕ್ ಮಾಡ್ಕೊಳ್ಳಿ, ದೆನ್ ಡಿಸೈನ್ ಸ್ಟಾರ್ಟ್ ಮಾಡಬೇಕು. ನಾನು 14 ನಂಬರ್ ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಫಸ್ಟು ಕುಚ್ಚು ಹಾಕೋಕ್ಕೆ ಗ್ಯಾಪ್ ಕೊಡ್ತೀನಿ, 5 ಚೈನ್ ಗ್ಯಾಪ್ ಕೊಡ್ತೀನಿ. 1 2 3 4 5 ಚೈನ್ನ ಗ್ಯಾಪ್ ಕೊಟ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ದೆನ್ ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ ಇನ್ನೊಂದು ಸಿಂಗಲ್ ಕ್ರೋಶ ಮಾಡಿ, 2 ಸಿಂಗಲ್ ಕ್ರೋಶ ಮಾಡಿ, ಸ್ವಲ್ಪ ಸ್ಪೇಸ್ ಸಿಗಲಿ. ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ 2 ಕುಚ್ಚು ಮತ್ತು 3 ಆರ್ಚು ಮಾಡ್ತಿರೋದು ನಾನು. ಸ್ಪೇಸ್ಗೋಸ್ಕರ 2 ಸಿಂಗಲ್ ಕ್ರೋಶ ಮಾಡ್ತೀವಿ, ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಂದ ಮಧ್ಯೆ. ಅದು ಸ್ಪೇಸ್ ಇದ್ದರೆ ಕಂಜೆಸ್ಟೆಡ್ ಫೀಲ್ ಕೊಡಲ್ಲ, ಚೆನ್ನಾಗಿ ಕಾಣಿಸುತ್ತೆ. 5 ಚೈನ್ ಆದಮೇಲೆ ದೆನ್ ಇಲ್ಲಿಂದ ಡಿಸೈನ್ ಸ್ಟಾರ್ಟ್ ಮಾಡಬೇಕು. ಸ್ಯಾರಿ ಗೋಲ್ಡ್ ಕಲರೇ ಬಂದಿರೋದ್ರಿಂದ ಕಾಂಬಿನೇಷನ್ ಏನೂ ಇಲ್ಲ, ಸೊ ದಟ್ ಅವರು ಬ್ರೌನ್ ಕಲರ್ ಕಾಂಬಿನೇಷನ್ ಕೊಡಿ ಅಂತ ಹೇಳಿದ್ದಾರೆ. ಗೋಲ್ಡೇ ಇರೋದ್ರಿಂದ ಗೋಲ್ಡ್ ಬೀಡ್ ಯೂಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಪರ್ಲ್ ಬೀಡ್ ಯೂಸ್ ಮಾಡ್ತಿದ್ದೀನಿ. ಒಂದು ಆರ್ಚಿಂದ ಇನ್ನೊಂದು ಆರ್ಚ್ಗೆ 3 ಸಿಂಗಲ್ ಕ್ರೋಶ ಗ್ಯಾಪ್ ಕೊಡಿ, ಇಲ್ಲಾಂದರೆ ಆರ್ಚು ತುಂಬ ಕಂಜೆಸ್ಟೆಡ್ ಫೀಲ್ ಕೊಡುತ್ತೆ. ಸೊ ದಟ್ ಒಂದು ಆರ್ಚಿಂದ ಇನ್ನೊಂದು ಆರ್ಚ್ಗೆ 3 ಸಿಂಗಲ್ ಕ್ರೋಶ ಮಾಡಿ. ಮೂರು ಸಿಂಗಲ್ ಕ್ರೋಶ ಮಾಡಿ ಡಿಸೈನ್ನ ಸ್ಟಾರ್ಟ್ ಮಾಡಿ. ಪರ್ಲ್ ಬೀಡ್ ತೊಗೊಳ್ಳಿ, ಪರ್ಲ್ ಬೀಡನ್ನ ಫಸ್ಟು ಥ್ರೆಡ್ಗೆ ಆ್ಯಡ್ ಮಾಡ್ಕೊಳ್ಳಿ. ದೆನ್ ಅದನ್ನು ಲಾಕ್ ಮಾಡಿ ನೀಡಲ್ ಮೇಲೆ ದಾರ ತೊಗೊಂಡು ಸ್ವಲ್ಪ ಕ್ರಾಸಾಗಿ ಅದನ್ನು ಡಬಲ್ ಕ್ರೋಶ ಮಾಡಬೇಕು. ದೆನ್ 2 ಚೈನ್ ಹಾಕಿ ಆ ಸ್ಲ್ಯಾಂಟಿಂಗ್ ಆರ್ಚ್ ಗ್ಯಾಪಲ್ಲಿ ಟೋಟಲ್ 8 ಡಬಲ್ ಕ್ರೋಶನ ಮಾಡಬೇಕು. 2 ದಾರನ ಒಂದು ಮಾಡಿ, ಇನ್ನೆರಡು ದಾರನ ಒಂದು ಮಾಡಿ, ನೀಡಲ್ ಮೇಲೆ ದಾರ ತಗೊಳ್ಳಿ, 2 ದಾರನ ಒಂದು ಮಾಡಿ, ಇನ್ನೆರಡು ದಾರನ ಒಂದು ಮಾಡಿ. ಇದೇ ಥರ ಟೋಟಲ್ 8 ಡಬಲ್ ಕ್ರೋಶನ ಹಾಕಬೇಕು. 3 4 4th ಡಬಲ್ ಕ್ರೋಶ, ದೆನ್ 5th ಡಬಲ್ ಕ್ರೋಶ, 6th ಡಬಲ್ ಕ್ರೋಶ, 2 ಚೈನ್ನ ಒಂದು ಮಾಡಬೇಕು, ಇನ್ನೆರಡು ಚೈನ್ನ ಒಂದು ಮಾಡಬೇಕು. 7th ಡಬಲ್ ಕ್ರೋಶ, 8th ಡಬಲ್ ಕ್ರೋಶ. ಬೇಕಿದ್ರೆ ಇದೇ ಒಂದು ಡಿಸೈನ್ ಥರ ಯೂಸ್ ಮಾಡ್ಕೊಬೋದು. ಸ್ವಲ್ಪ ಗ್ರ್ಯಾಂಡಾಗಿ ಬೇಕಾಗಿರೋದ್ರಿಂದ ಅದ್ರ ಮೇಲೆ ಆರ್ಚ್ ಫಾರ್ಮ್ ಮಾಡ್ತಿದ್ದೀವಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಲಾಕ್ ಮಾಡಿ. ಲಾಕ್ ಮಾಡಿದ್ದಾದಮೇಲೆ ಡಿಸೈನ್ನ ಟರ್ನ್ ಮಾಡ್ಕೊಬೇಕು. ಈ ಸ್ಟೆಪ್ಪಲ್ಲಿ ಬೀಡ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ, ಸ್ಮಾಲ್ ಬೀಡ್ಸ್ನ ಥ್ರೆಡ್ನ ಮೇಲೆ ಮಾಡಿ ಬೀಡ್ಸ್ನ ತಗೊಳ್ಳಿ, ಕ್ರೋಶಾಗೆ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. 8 ಡಬಲ್ ಕ್ರೋಶ ಮಾಡಿದ್ದೀವಲ್ಲ, 8 ಬೀಡ್ಸ್ನ ಆ್ಯಡ್ ಮಾಡಬೇಕು ಸೆಕೆಂಡ್ ಸ್ಟೆಪ್ಪಲ್ಲಿ. ಬೀಡನ್ನ ಇನ್ಸರ್ಟ್ ಮಾಡಿ ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ. ಬೀಡನ್ನ ಇನ್ಸರ್ಟ್ ಮಾಡಬೇಕು, ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಹೋಗಬೇಕು. ಇದು ತುಂಬ ಈಸಿ ಡಿಸೈನು, ಒಂದೇ ಸ್ಟೆಪ್ಪಲ್ಲಿ ತುಂಬ ಗ್ರ್ಯಾಂಡ್ ಡಿಸೈನ್ ಥರ ಕಾಣಿಸುತ್ತೆ. ಒಂದೇ ಸ್ಟೆಪ್ಪಲ್ಲಿ ಮಾಡ್ಬೋದು, ಟೈಮು ಕೂಡ ಸೇವ್ ಆಗುತ್ತೆ. ಸೇಮ್ ಇದೇ ಥರ ಟೋಟಲ್ 8 ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡಬೇಕು. ದೆನ್ ತುಂಬ ಜನ ಇನ್ಸ್ಟಾಲ್ ಕೇಳ್ತಿದ್ರಿ
ಸ್ಲೋ ವೀಡಿಯೋಸ್ ಅಪ್ಲೋಡ್ ಮಾಡಿ ಅಂತ. ಅದು ಟೈಮ್ ಲಿಮಿಟ್ಸ್ ಇರೋದ್ರಿಂದ ಇನ್ಸ್ಟಾಲಿ ಸ್ಪೀಡ್ ವೀಡಿಯೋಸ್ನೇ ಅಪ್ಲೋಡ್ ಮಾಡಬೇಕಾಗುತ್ತೆ. ಸ್ಲೋ ವೀಡಿಯೋಸ್ ಎಲ್ಲ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿರ್ತೀನಿ, ಚೆಕ್ ಮಾಡಿ. ಸೇಮ್ ಇದೇ ಥರ ಟೋಟಲ್ 8 ಬೀಡನ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಥ್ರೆಡ್ ತೊಗೊಂಡು ಅದನ್ನು ಲಾಕ್ ಮಾಡಬೇಕು. ಬೀಡನ್ನ ಆ್ಯಡ್ ಮಾಡಬೇಕು. ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಥ್ರೆಡ್ ತೊಗೊಂಡು ಅದನ್ನು ಲಾಕ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಸಿಂಗಲ್ ಕ್ರೋಶ ಮಾಡೋದಷ್ಟೇ. ತುಂಬ ಈಸಿ ಡಿಸೈನ್. ಟೋಟಲ್ 8 ಬೀಡ್ಸ್ನ, ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡಿದ ಮೇಲೆ ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡ್ಕೊಬೇಕು, ಸೀದಾ ಮಾಡ್ಕೊಬೇಕು. ದೆನ್ 3 ಚೈನ್ ಹಾಕಿ ಬೀಡ್ ಕೆಳಗಡೆ ಒಂದು ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡ್ತಾ ಹೋಗಬೇಕು. ಲಾಕ್ ಮಾಡಿದಾಗ ಆ ಬೀಡು ಕವರ್ ಆಗೋ ಥರ ಲಾಕ್ ಮಾಡಬೇಕು. ಅಗೇನ್ 3 ಚೈನ್ ಹಾಕಿ ಬೀಡ್ ಕೆಳಗಡೆ ಒಂದು ಸ್ಮಾಲ್ ಗ್ಯಾಪ್ ಇರುತ್ತೆ, ಆ ಗ್ಯಾಪ್ ಒಳಗಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡಬೇಕು. ಇದನ್ನು ಸ್ವಲ್ಪ ಟೈಟಾಗಿ ಮಾಡಿದ್ರೆ ಅದು ಆರ್ಚ್ ಅಂದರೆ ಪೀಕೋ ನೀಟಾಗಿ ಫಾರ್ಮ್ ಆಗುತ್ತೆ. ಆ ಬೀಡ್ಸ್ ಕವರ್ ಆಗೋ ಥರ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಬೀಡ್ ಕೆಳಗಡೆನೇ ಥ್ರೆಡ್ ತೊಗೊಂಡು ಲಾಕ್ ಮಾಡಬೇಕು. 8 ಬೀಡ್ಸ್ ಆ್ಯಡ್ ಮಾಡಿದ್ವಿ ಅಲ್ವಾ, 8 ಬೀಡ್ಸ್ಗೂ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕು. 3 ಚೈನ್ ಹಾಕಿ ಬೀಡ್ ಕೆಳಗಡೆ ಥ್ರೆಡ್ ತೊಗೊಂಡು ಲಾಕ್ ಮಾಡಬೇಕು. 3 ಚೈನ್, ದೆನ್ ಬೀಡ್ ಕೆಳಗೆ ಅದನ್ನು ಥ್ರೆಡ್ ತೊಗೊಂಡು ಲಾಕ್ ಮಾಡಬೇಕು. ಅಗೇನ್ 3 ಚೈನ್, ಬೀಡ್ ಕೆಳಗೆ ಥ್ರೆಡ್ ತೊಗೊಂಡು ಅದನ್ನು ಲಾಕ್ ಮಾಡಬೇಕು. ಅಗೇನ್ 3 ಚೈನ್, ಬೀಡ್ ಕೆಳಗೆ ಥ್ರೆಡ್ ತೊಗೊಂಡು ಲಾಕ್ ಮಾಡಬೇಕು. ಆ ಬೀಡ್ ಕವರ್ ಆಗೋ ಥರ ಮಾಡ್ತಾ ಇರಬೇಕು. ಬೀಡ್ ಕವರ್ ಆಗೋ ಥರ 3 ಚೈನ್ನ ಹಾಕಿ ಬೀಡ್ ಕೆಳಗಡೆ ಲಾಕ್ ಮಾಡ್ತಾ ಹೋಗುತ್ತೀವಿ. ಅದಷ್ಟು ಕಂಪ್ಲೀಟ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಲಾಕ್ ಮಾಡಬೇಕು. ದೆನ್ ಒಂದು ಆರ್ಚಿಂದ ಇನ್ನೊಂದು ಗ್ಯಾಪ್ಗೆ 3 ಸಿಂಗಲ್ ಕ್ರೋಶನ ಮಾಡಿ, ಪಕ್ಕನೇ 3 ಸಿಂಗಲ್ ಕ್ರೋಶ ಮಾಡಿ. ಆರ್ಚ್ ಕಂಜೆಸ್ಟೆಡ್ ಆಗಬಾರ್ದು ಅಂತ ಈ ಸಿಂಗಲ್ ಕ್ರೋಶ ಮಾಡ್ತೀವಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈ ಡಿಸೈನ್ ಈ ಥರ ಕಾಣಿಸುತ್ತೆ. ಆರ್ಚ್ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ, ತುಂಬ ಡೀಟೇಲಿಂಗ್ ಡಿಸೈನ್ ಇದೆ ಇದು. ದೆನ್ ಪರ್ಲ್ ಬೀಡನ್ನ ಆ್ಯಡ್ ಮಾಡಿ ನೆಕ್ಸ್ಟು ಆರ್ಚ್ನ ಸ್ಟಾರ್ಟ್ ಮಾಡಿ. ನಾನು ಮಾಡ್ತಿರೋದು 3 ಆರ್ಚು 2 ಕುಚ್ಚು ಆ ಥರ ಡಿಸೈನು. ನೀವು ಬೇಕಂದರೆ 1 ಆರ್ಚು 1 ಕುಚ್ಚು ಆ ಥರನೂ ಮಾಡ್ಬೋದು. ನೀಡಲ್ ಮೇಲೆ ದಾರ ತಗೊಂಡು ಎಲ್ಲಿಗೆ ಬರೋದು ಒಂದು ಸ್ವಲ್ಪ ಸ್ಲ್ಯಾಂಟಾಗಿ ಅದನ್ನು ಡಬಲ್ ಕ್ರೋಶ ಮಾಡಬೇಕು. ಸಮ್ಟೈಮ್ಸ್ ಥ್ರೆಡ್ಡು ಕ್ರೋಶಾಗೆ ಸಿಕ್ಕಾಕೊಳ್ತಿರುತ್ತೆ, ನೋಡ್ಕೊಂಡು ಮಾಡಿ. ಸ್ಲ್ಯಾಂಟಾಗಿ ಅದನ್ನು ಡಬಲ್ ಕ್ರೋಶ ಮಾಡಿ. ಡಬಲ್ ಕ್ರೋಶ ಮಾಡಿ ದೆನ್ ಅದಾದಮೇಲೆ 2 ಚೈನ್ ಮಾಡಿ ಟೋಟಲ್ 8 ಡಬಲ್ ಕ್ರೋಶನ ಆ ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಮಾಡ್ತಾ ಹೋಗಬೇಕು. 1 2 3 4 5 6
7, 8 ಡಬಲ್ ಕ್ರೋಶ ಆದಮೇಲೆ ಡಿಸೈನ್ನ ಟರ್ನ್ ಮಾಡ್ಕೊಬೇಕು. ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿದ್ಮೇಲೆ ಡಿಸೈನ್ನ ಟರ್ನ್ ಮಾಡ್ಕೊತೀವಿ. ಇದು ತುಂಬ ಈಸಿ ಡಿಸೈನ್ ಇದೆ. ಕ್ರೋಶ ಡಿಸೈನ್ ಬರ್ದೇ ಇರೋರು ಕೂಡ ಟ್ರೈ ಮಾಡ್ಬೋದು. ದೆನ್ ಬೀಡ್ಸ್ನ ಆ್ಯಡ್ ಮಾಡ್ಕೊಬೇಕು. ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ತೀವಿ. ಸ್ಮಾಲ್ ಬೀಡ್ಸ್ ಹಾಕೋದ್ರಿಂದ ಡಿಸೈನ್ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಒಂದು ಬೀಡನ್ನ ಆ್ಯಡ್ ಮಾಡಿ ಫಸ್ಟ್ ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ. ಟೋಟಲ್ 8 ಡಬಲ್ ಕ್ರೋಶಗೆ 8 ಬೀಡನ್ನ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ತಾ ಹೋಗಬೇಕಾಗುತ್ತೆ. ಒಂದು ಬೀಡನ್ನ ಆ್ಯಡ್ ಮಾಡಬೇಕು, ಲಾಕ್ ಮಾಡ್ತಾ ಹೋಗಬೇಕು ಮೇಲ್ಗಡೆ ಚೈನ್ ಗ್ಯಾಪ್ಗೆ. ಆರ್ಚ್ದು ಮೇಲ್ಗಡೆ ಚೈನ್ ಇರುತ್ತಲ್ಲ ಆ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ತಾ ಹೋಗಬೇಕು. ದೆನ್ ಅಗೈನ್ ಬೀಡ್ಸ್ನ ಆ್ಯಡ್ ಮಾಡಿ ಮೇಲ್ಗಡೆ ಆರ್ಚ್ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಹೋಗಿ. ಬೀಡನ್ನ ಆ್ಯಡ್ ಮಾಡಬೇಕು ಮೇಲ್ಗಡೆ ಚೈನ್ ಗ್ಯಾಪಲ್ಲಿ, ಅದನ್ನು ಥ್ರೆಡ್ ತೊಗೊಂಡು ಲಾಕ್ ಮಾಡಬೇಕು. ಮೀನ್ಸ್ ಸಿಂಗಲ್ ಕ್ರೋಶ ಥರ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ ಥ್ರೆಡ್ಗೆ. ದೆನ್ ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಅದನ್ನು ಲಾಕ್ ಮಾಡಿ. ಬೀಡ್ ಆ್ಯಡ್ ಮಾಡಿ ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಥ್ರೆಡ್ನ ತೊಗೊಂಡು ಅದನ್ನು ಲಾಕ್ ಮಾಡಿ. ಬೀಡ್ ಆ್ಯಡ್ ಮಾಡಬೇಕು ಮೇಲ್ಗಡೆ ಚೈನ್ ಗ್ಯಾಪಲ್ಲಿ, ಅದನ್ನು ಲಾಕ್ ಮಾಡಬೇಕು. 8 ಬೀಡ್ಸ್ನ ಆ್ಯಡ್ ಮಾಡಿದ್ದಾದಮೇಲೆ ಡಿಸೈನ್ನ ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡಿಕೊಂಡು 3 ಚೈನ್ ಹಾಕಿ ಬೀಡ್ ಕೆಳಗಡೆ ಗ್ಯಾಪ್ ಇರುತ್ತೆ, ಒಂದು ಸ್ಮಾಲ್ ಗ್ಯಾಪ್. ಆ ಸ್ಮಾಲ್ ಗ್ಯಾಪಲ್ಲಿ ಅದನ್ನು ಬೀಡ್ ಕವರ್ ಆಗೋ ಥರ ಲಾಕ್ ಮಾಡಿ. ಆ ಸ್ಮಾಲ್ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ ಒಳಗಿಂದ ಥ್ರೆಡ್ನ ತೊಗೊಂಡು ಬೀಡ್ ಕವರ್ ಆಗೋ ಥರ ಲಾಕ್ ಮಾಡಿ. ಅಗೇನ್ 3 ಚೈನ್ಸ್ ಬೀಡ್ ಕೆಳಗಡೆ ಬೀಡ್ ಕೆಳಗಿಂದ ಥ್ರೆಡ್ ತೊಗೊಂಡು ಲಾಕ್ ಮಾಡಿ. ಅಗೇನ್ 3 ಚೈನ್ಸ್. ಈ ಚೈನ್ನ ಟೈಟಾಗಿ ಹಾಕಿ, ಆ ಬೀಡ್ ಕವರ್ ಆದರೆ ಅಷ್ಟೇ ಸಾಕು. 3 ಚೈನ್ ಹಾಕಿ ಬೀಡ್ ಕೆಳಗೆ ಥ್ರೆಡ್ಡಿಂದ ಲಾಕ್ ಮಾಡಿ. ದೆನ್ 3 ಚೈನ್ಸ್ ಬೀಡ್ ಕೆಳಗೆ ಥ್ರೆಡ್ಡಿಂದ ಅದನ್ನು ಲಾಕ್ ಮಾಡಿ. ಸೇಮ್ ಆರ್ಚಲ್ಲಿ ಮೇಲ್ಗಡೆ ಬೀಡ್ಸ್ ಆಗಿರ್ತೀವಲ್ಲ ಆ ಬೀಡ್ಸ್ ಕವರ್ ಆಗೋ ಥರ 3 ಚೈನ್ ಮಾಡಿಕೊಂಡು ಅದು ಬೀಡ್ ಕೆಳಗಡೆ ಗ್ಯಾಪ್ ಇರುತ್ತಲ್ಲ ಹೋಲು, ಆ ಹೋಲ್ ಒಳಗಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ತಾ ಹೋಗ್ತೀವಿ. ಇದಿಷ್ಟೇ ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನು. ದೆನ್ ಅಗೇನ್ 3 ಚೈನ್ಸ್ ಬೀಡ್ ಕೆಳಗಡೆ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ತೀವಿ. 3 ಚೈನ್ಸ್ ಬೀಡ್ ಕೆಳಗಡೆ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡ್ತೀವಿ. ಅದು ಒಂದು ಆರ್ಚ್ ಥರ ಕಾಣಿಸುತ್ತೆ. ಬೀಡ್ ಕವರ್ ಆದಮೇಲೆ ಆ ಡಿಸೈನ್ ಇನ್ನೂ ಎಲಿಗೆಂಟಾಗಿ ಕಾಣಿಸುತ್ತೆ. ಅದೆಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡಿ. ಟೋಟಲ್ 3 ಆರ್ಚ್ ಆದಮೇಲೆ 2 ಕುಚ್ಚಿಗೆ ಸ್ಪೇಸ್ ಕೊಡಬೇಕು. ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. 3 ಆರ್ಚ್ ಆದಮೇಲೆ 2 ಕುಚ್ಚು ಕಟ್ಟೋಕ್ಕೆ ಸ್ಪೇಸ್ ಕೊಡಬೇಕು. 1 2 3 4 5 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ಹಾಗೇನು ಇನ್ನೊಂದು ಸಿಂಗಲ್ ಕ್ರೋಶ ಮಾಡಿ ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ ಸ್ಪೇಸ್ ಸಿಗಲಿ ಅಂತ ಅಷ್ಟೇ. ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಅಗೇನ್ 5 ಚೈನ್ಸ್ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ.
ಇದನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಆರ್ಚ್ ನೋಡಿ ಎಷ್ಟು ಡೀಟೇಲಿಂಗ್ ಆಗಿದೆ, ತುಂಬ ಗ್ರ್ಯಾಂಡ್ ಥರ ಅನಿಸುತ್ತೆ ಇದು ಡಿಸೈನು. ದೆನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಡಿಸೈನ್ ಫುಲ್ ಕಂಪ್ಲೀಟಾಗಿ ಟ್ಯಾಸಲೆಲ್ಲ ಕಟ್ಟಿದ ಮೇಲೆ ಈ ಥರ ಕಾಣಿಸುತ್ತೆ ಡಿಸೈನು. 3 ಆರ್ಚು, 2 ಕುಚ್ಚು, ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ 2 ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ, ಅದು ಕುಚ್ಚು ಅಟ್ಯಾಚ್ ಆಗಿ ಕಾಣಿಸ್ಬಾರ್ದು ಅಂತ ಅಷ್ಟೆ. ಸ್ಲ್ಯಾಂಟಿಂಗ್ ಆರ್ಚ್ ಟ್ಯುಟೋರಿಯಲ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.